ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನೀವೆಲ್ಲ ಅಪ್ಲಿಕೇಶನ್ ಅನ್ನು ತುಂಬಿರುವ RRB ಡಿಪಾರ್ಟ್ಮೆಂಟ್ನಲ್ಲಿ ಅಂದರೆ ರೈಲ್ವೆನಲ್ಲಿ ತುಂಬಿರುವ ಗ್ರೂಪ್ ಡಿ ಎಕ್ಸಾಮ್ ಅನ್ನು ನವೆಂಬರ್ 17ಕ್ಕೆ ಎಕ್ಸಾಮ್ ಡೇಟ್ ಅನ್ನು ಫಿಕ್ಸ್ ಮಾಡಿರಲಾಗಿದೆ. ಆದ್ದರಿಂದ ತಾವು ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಅನ್ನು ಮಾಡಬೇಕಂತ ಹೇಳ್ತಾ ಇದ್ದೀನಿ. ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ 50% ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರುತ್ತದೆ. ಅಂದರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡನ್ನೂ ಸೇರಿ 50 ಮಾರ್ಕ್ಸ್ ಇರುತ್ತದೆ. ಮತ್ತು ಸೈನ್ಸು ಮತ್ತು GK ಸೈನ್ಸ್ ಈ ಮೂರು ಸಬ್ಜೆಕ್ಟನ್ನು ಕೂಡಿ ಗ್ರೂಪ್ ಡಿ ಎಕ್ಸಾಮ್ ಅನ್ನು ಇರುತ್ತದೆ. ಆದ್ದರಿಂದ ಎಲ್ಲರೂ ಪ್ರಿಪೇರ್ ಆಗಬೇಕಂತ ಹೇಳ್ತಾ ಇದ್ದೀನಿ. ನಿನ್ನೆ ನಾನು 2 ಅಂಕಿಯ ಸ್ಕ್ವೇರ್ ಅನ್ನು ಹೇಗೆ ತೆಗೆಯಬೇಕು ಅಂತ ವಿಡಿಯೋ ಮಾಡಿದ್ದೆ. ಇವತ್ತು ನಾನು 3 ಅಂಕಿಯ ಸ್ಕ್ವೇರ್ ಇದ್ರೆ ಹೇಗೆ ತೆಗಿಬೇಕು ಅಂತ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 3 ಅಂಕಿಯ ಸ್ಕ್ವೇರ್ ಅನ್ನು ಹೇಗೆ ತೆಗಿಬೇಕಂದಾಗ ಇಲ್ಲಿ ನೋಡಿ, ಎಕ್ಸಾಂಪಲ್ ಆಗಿ 123ರ ಸ್ಕ್ವೇರ್ ತೆಗಿಬೇಕಾಗಿದೆ ಅಂತ ತಿಳ್ಕೊಳ್ಳಿ. ನಾನು ನಿನ್ನೆ ಏನು ಹೇಳಿದ್ದೆ ಅಂತಂದ್ರೆ 2 ಅಂಕಿಯ ಸ್ಕ್ವೇರ್ ತೆಗುವಾಗ 2 ಪಾರ್ಟ್ ಮಾಡ್ಬೇಕಂತ ಹೇಳಿದ್ದೆ. ಇದಕ್ಕೆ ಇವತ್ತು ಕೂಡ ಈ 3 ಅಂಕಿ ಇದೆ ಅಂದ್ರು ಇದರಲ್ಲೂ ಕೂಡ 2 ಪಾರ್ಟ್ ಮಾಡಬೇಕು. ಒಂದು 3 ಮತ್ತು ಇವೆರಡು ಸೇರಿ ಒಂದು ಪಾರ್ಟ್. ಇವೆರಡು ಪಾರ್ಟ್ ಮಾಡಿದ್ಮೇಲೆ ಇದಕ್ಕೆ ನಾವು ಈ ರೀತಿ 2 ಪಾರ್ಟ್ ಅಲ್ಲಿ ಬರಿಬೇಕು. ಇವಾಗ ನೋಡಿ 3ರ ಸ್ಕ್ವೇರ್ ಏನಾಗುತ್ತದೆ ಅಂತಂದ್ರೆ 9. ಇಲ್ಲಿ 09 ಬರಿಬೇಕು. ನಾನೇನ್ ಹೇಳಿದ್ದೆ, ಇಲ್ಲಿ 2 ಅಂಕಿ ಇರ್ಬೇಕಂತ, ಅದಕ್ಕೆ 09 ಬರೆದ್ವಿ. 12ರ ಸ್ಕ್ವೇರ್ ಎಷ್ಟಾಗುತ್ತದೆ ಅಂತಂದ್ರೆ 144 ಆಗುತ್ತದೆ. ಆಮೇಲೆ ನಾನೇನ್ ಹೇಳಿದ್ದೆ ಅಂತಂದ್ರೆ ಇದರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು ಮತ್ತು ಬಂದ ಆನ್ಸರ್ಗೆ ಮತ್ತೆ ಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತ ಹೇಳಿದ್ದೆ. ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ಬೇಕು. ಇದು ಒಂದು ಪಾರ್ಟ್, ಇದೊಂದು ಪಾರ್ಟ್. ಈ 12 ಮತ್ತು 3ಕ್ಕೆ ಗುಣಾಕಾರ ಮಾಡಬೇಕು. 12 ಮೂರ್ಲೆ 36. ಈ 36 ಮತ್ತು ಈ 2 ಇದೆಯಲ್ಲ, ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 36 2ಲೆ 72 ಆಗುತ್ತದೆ. ಈ 72 ಇಲ್ಲಿ ಬರ್ಕೊಳ್ಬೇಕು. ಈ ಅಂಕಿ ಏನು ಅಂತಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ ಇಟ್ಟು ಬಿಡ್ಬೇಕು. ಆಮೇಲೆ ಈ ಅಂಕಿಯನ್ನು ನಾವು ಪ್ಲಸ್ ಮಾಡಿದಾಗ 9 2 4 7 11 5 ಮತ್ತು 1 ಈ ರೀತಿ 3 ಅಂಕಿಯ ಸ್ಕ್ವೇರ್ ತೆಗೆಯೋದು ಕೂಡ ಟ್ರಿಕ್ಸ್ ಚೆನ್ನಾಗಿದೆ. ಇದು ನಾವು ಎಕ್ಸಾಂಪಲ್ ಆಗಿ ಮತ್ತೊಂದು ತಗೊಂಡಿದಾಗ 114ರ ಸ್ಕ್ವೇರ್ ಮಾಡೋದಿದೆ ಅಂತಂದಾಗ ಇದಕ್ಕೆ ಕೂಡ 2 ಪಾರ್ಟ್ ಮಾಡ್ತೀವಿ ನಾವು. 2 ಪಾರ್ಟ್ ಅಂದಮೇಲೆ ಈ ರೀತಿ ಬರ್ಕೊಂಡ್ವಿ. ಇಲ್ಲಿ 4ರ ಸ್ಕ್ವೇರ್ ಎಷ್ಟಾಗುತ್ತದೆ ಅಂತಂದ್ರೆ 16. ಆಮೇಲೆ 11ರ ಸ್ಕ್ವೇರ್ 121. ಇದೊಂದು ಪ್ಲೇಸ್ ಬಿಟ್ಟು ಅಂದ್ರೆ ಬಿಡಿ ಅಂಕಿ ಸ್ಥಾನದಲ್ಲಿ ಬಿಟ್ಟು ಈ 11 × 4 ಗುಣಾಕಾರ ಮಾಡಬೇಕು. 11 4 44. 44 2ಲೆ 88 ಆಗುತ್ತದೆ. ಈ 88 ಇಲ್ಲಿ ಬರ್ಕೊಳ್ಬೇಕು. ಇದಕ್ಕೆ ಪ್ಲಸ್ ಮಾಡಬೇಕು. 6 8 1 9 9 2 1. ಈ ರೀತಿ 3 ಅಂಕಿಯ ಸ್ಕ್ವೇರ್ ತೆಗೆಯೋದು ಕೂಡ ಇಷ್ಟೊಂದು ಈಸಿ ಇದೆ. ಈ ಟ್ರಿಕ್ ಮುಖಾಂತರ ಮಾಡಬೇಕು. ಎಕ್ಸಾಂಪಲ್ ಆಗಿ ಇನ್ನೊಂದು ನೋಡೋಣ. 117ರ ಸ್ಕ್ವೇರ್ ನೋಡೋಣ. 117 ಸ್ಕ್ವೇರ್ ಅಂದಾಗ ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್. ಇದರಲ್ಲಿ 2 ಪಾರ್ಟ್ ಮಾಡಿದಾಗ 7ರ ಸ್ಕ್ವೇರ್ 7 7 49 ಆಗುತ್ತದೆ. ಈ 49 ಇಲ್ಲಿ ಬರ್ಕೊಂಡ್ವಿ. ಮತ್ತು 11ರ ಸ್ಕ್ವೇರ್ 11 ಅಂದ್ರೆ 121 ಆಗುತ್ತದೆ. ಇಲ್ಲಿ ಫಿಕ್ಸ್ 2 ಅಂಕಿ ಇರಬೇಕು. ಆದರೆ ಇಲ್ಲಿ 3 ಅಂಕಿ ಬಂದರೂ ಕೂಡ ನಡೆಯುತ್ತೆ. ಆದರೆ ಈ ಪಾರ್ಟ್ ಅಲ್ಲಿ 2 ಅಂಕಿ ಇರಬೇಕು. ಇದರ ಕೆಳಗಡೆ ಗುಣಾಕಾರ ಚಿಹ್ನೆ ಹಾಕ್ತೀವಿ. ಆಮೇಲೆ ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್. 11 7ಲೆ 77. 77 2ಲೆ
54. 9, 4, 4, 8, 6, ಇದು 3, 1 ಈ ರೀತಿ ಪ್ಲಸ್ ಮಾಡಿದಾಗ. ಆಮೇಲೆ ಎಕ್ಸಾಂಪಲ್ ಅನ್ನು ಇನ್ನೊಂದು ನೋಡಿದಾಗ 4 ನೋಡ್ರಿ, 4ನೇದು 137 ಸ್ಕ್ವಯರ್ ಅಂತ ನೋಡ್ಕೊಳ್ರಿ. 137 ಸ್ಕ್ವಯರ್ ಏನಾಗುತ್ತದೆ ಅಂತಂದಾಗ ಇದಕ್ಕೆ ಒಂದು ಪಾರ್ಟ್, ಇದಕ್ಕೊಂದು ಪಾರ್ಟ್ ಮಾಡಿದ್ವಿ. 7 ಸ್ಕ್ವಯರ್ 7 49, 13 ಸ್ಕ್ವಯರ್ ಏಟ್ ಆಗುತ್ತದೆ ಅಂತಂದ್ರೆ 13 13 169. ಆಮೇಲೆ 13 91, 91 2 2 2, 9 18 ಅಂದ್ರೆ 97. ಇದು 91 2 182 ಪ್ಲಸ್ ಚಿಹ್ನೆ ಹಾಕಿದಾಗ 9 4 2 6 9 8 17 8 1 137 ಸ್ಕ್ವೇರ್ 18,769 ಆಗುತ್ತದೆ. ಆಮೇಲೆ ಮತ್ತೊಂದು ಎಕ್ಸಾಂಪಲ್ ನೋಡಿ, 143 ಸ್ಕ್ವೇರ್ ನೋಡಿ. 143 ಸ್ಕ್ವೇರ್, ಇದು ಒಂದು ಪಾರ್ಟ್ ಮಾಡಬೇಕು, ಇದೊಂದು ಪಾರ್ಟ್ ಮಾಡಬೇಕು. 2 ಪಾರ್ಟ್ ಮಾಡಿದ್ವಿ. 2 ಪಾರ್ಟ್ ಮಾಡಿದ್ಮೇಲೆ 3 ಸ್ಕ್ವೇರ್ ತೆಗಿಬೇಕು. 3 ಸ್ಕ್ವೇರ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ 9, ಆದರೆ ಇಲ್ಲಿ 2 ಅಂಕಿ ಬೇಕಾಗುತ್ತದೆ, ಅದಕ್ಕೆ ನಾವು 09 ಅಂತ ಬರ್ಕೊಳ್ಬೇಕು. ಆಮೇಲೆ ಈ 14 ಸ್ಕ್ವೇರ್ ಮಾಡಬೇಕು. 14 ಸ್ಕ್ವೇರ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ 14 ಸ್ಕ್ವೇರ್ 196 ಆಗುತ್ತದೆ. ಈ 196 ಈ ರೀತಿ ಬರ್ಕೊಂಡು ಬಿಡ್ಬೇಕು. ಈ ಪ್ಲೇಸ್ ಅನ್ನು ಬಿಟ್ಟು ಇದು 2 ಮಲ್ಟಿಪ್ಲಿಕೇಶನ್, ಇದೊಂದು ಪಾರ್ಟ್ ಇದೊಂದು ಪಾರ್ಟ್. 14 3 42, 42 2 84, 84 ಇದಕ್ಕೆ ಪ್ಲಸ್ ಮಾಡಿದಾಗ 9 4 8 6 14, 9 1 10, ಆಮೇಲೆ 2 143 ಸ್ಕ್ವೇರ್. ಮತ್ತೊಂದು ಎಕ್ಸಾಂಪಲ್ ನೋಡಿ, 156 ಸ್ಕ್ವೇರ್. 156 ಸ್ಕ್ವೇರ್ ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲು 2 ಪಾರ್ಟ್ ಮಾಡ್ಬೇಕು. ಇದಕ್ಕೆ 15 ಒಂದು ಪಾರ್ಟ್ ಆಯ್ತಾ, 6 ಒಂದು ಪಾರ್ಟ್ ಮಾಡ್ಬೇಕು. 6 ಸ್ಕ್ವೇರ್ ಎಷ್ಟಾಗುತ್ತದೆ ಅಂತ ಕೇಳಿದಾಗ 6 6 36, ಆಮೇಲೆ 15 ಸ್ಕ್ವೇರ್ 15 15 ಎಷ್ಟಾಗುತ್ತದೆ ಅಂತ ಕೇಳಿದಾಗ 225. ಈ ಪ್ಲೇಸ್ ಅನ್ನು ಬಿಟ್ಟು 15 6 90, 92 180. ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ 15 6 90, ಆ 92 180. 180 ಅಂದಾಗ ಇದನ್ನು ಪ್ಲಸ್ ಮಾಡಬೇಕು. 6 3 8 5 13, ಕೈಲ 1 2 1 3 3 1 4 2. ಇದು 150 ಸ್ಕ್ವೇರ್. ಈ ರೀತಿ ನಿನ್ನೆ ನಾನು 100ವರೆಗಿನ ಸ್ಕ್ವೇರ್ ಅನ್ನು ಹೇಗೆ ತೆಗೆಯಬೇಕು ಅನ್ನೋದು ಹೇಳ್ಕೊಟ್ಟಿದ್ದೆ. ಇವತ್ತು ನಾನು 100ನ ನಂತರ ಅಂದ್ರೆ 3 ಅಂಕಿಯ ಸ್ಕ್ವೇರ್ ಅನ್ನು ಹೇಗೆ ತೆಗಿಬೇಕು ಅನ್ನೋದು ಹೇಳ್ಕೊಟ್ಟಿನಿ. ಇದೇ ರೀತಿ ಡೈಲಿ ನಾನು ಕ್ಲಾಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮಗೆ ಚಾನೆಲ್ ಅನ್ನು ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.